ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು GPSR ಏನು ನೇಮಕಾತಿ ಆಗಿದ್ದಾರೆ ಅವರ ಒಂದು ವೇತನದ ಬಗ್ಗೆ ಮಹತ್ವದ ಮಾಹಿತಿ ಇದೆ. ಆಲ್ರೆಡಿ ಬಾಗಲಕೋಟೆ ಮತ್ತು ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಈ ಒಂದು ವೇತನವನ್ನು ಮಾಡಬೇಕು ಅವರಿಗೆ ಬೇಗ ಅಂಥೇಳಿ ಅದರ ಬಗ್ಗೆ ಒಂದು ಜ್ಞಾಪನ ಇದೆ ನೋಡಿ. ಸೊ ಇದು ದಾವಣಗೆರೆ DDP ಆಫೀಸಿಂದು 8/2/2024 ಮೊನ್ನೆ ಬಾಗಲಕೋಟೆದವರು ಬಿಟ್ಟಿದ್ದರು ಮತ್ತು ಅದೇ ರೀತಿ ಬೇರೆ ಜಿಲ್ಲೆಗಳು ಕೂಡ ಬಿಟ್ಟಿದ್ದರು ನೋಡಿ. 2022-23 ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಹೊಂದಿ ಕರ್ತವ್ಯಕ್ಕೆ ಹಾಜರಾಗಿರುವ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನ ಮತ್ತಿತರ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಅಂತ ಮಾಹಿತಿ ಇದೆ. ಸೊ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪದವೀಧರ ಪ್ರಾಥಮಿಕ ಶಿಕ್ಷಕರ ಸಂಘ ರಿಜಿಸ್ಟರ್ಡ್ ದಾವಣಗೆರೆ ಜಿಲ್ಲಾ ಘಟಕ ದಾವಣಗೆರೆ ಇವರ ಮನವಿ. ಸೊ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ 2022ನೇ ಸಾಲಿನ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದರೆ 6ರಿಂದ 8ನೇ GPT ಟೀಚ್ ಮಾಡುವಂಥ ಶಿಕ್ಷಕರ ನೇಮಕಾತಿ ಹೊಂದಿ ಶಾಲಾ ಕರ್ತವ್ಯಕ್ಕೆ ಹಾಜರಾಗಿರುವ ಶಿಕ್ಷಕರಿಗೆ ವೇತನ ಪಾವತಿಸಲು ಅನುವಾಗುವಂತೆ ಶಿಕ್ಷಕರ GIS ಸೇವಾ ಪುಸ್ತಕ ಅಂದರೆ SR ಬುಕ್ಕು, KGID ಪಾಲಿಸಿ, HRMS, NPS ಪ್ರಾಣ ಸಂಖ್ಯೆ ಪಡೆಯುವ ಬಗ್ಗೆ ಅಗತ್ಯ ಕ್ರಮವಹಿಸಿ ಶಿಕ್ಷಕರಿಗೆ ಸಕಾಲದಲ್ಲಿ ವೇತನ ಸೆಳೆಯುವ ಬಗ್ಗೆ ಅಗತ್ಯ ಕ್ರಮವಹಿಸಲು ತಿಳಿಸಿದೆ. ಸೊ ಆಲ್ರೆಡಿ ಎಲ್ಲ ಜಿಲ್ಲೆಗಳನ್ನು ಕೂಡ ನಡೀತಾ ಇದೆ ಈ ಒಂದು ಪ್ರೊಸೆಸ್ಸು. ಈಗ ದಾವಣಗೆರೆ ಬಗ್ಗೆ ಮಾಹಿತಿ ಬಂದಿದೆ. ಸೊ ನನಗನ್ಸುತ್ತೆ ಮಾರ್ಚ್ ಫಸ್ಟ್ ವೀಕಲ್ಲಿ ಆಲ್ಮೋಸ್ಟ್ ಏನು ಅರ್ಧ ಒಂದು ಫಾರ್ ಎಕ್ಸಾಂಪಲ್ ಈ 12,000 ಶಿಕ್ಷಕರು ನೇಮಕಾತಿ ಆಗಿದ್ದಾರೆ ಅಂದರೆ ಸುಮಾರು 6,000 ಒಂದು ಶಿಕ್ಷಕರ ಒಂದು ವೇತನ ಆಗುವ ಎಲ್ಲ ಸಾಧ್ಯತೆಗಳು ಇವೆ ಫ್ರೆಂಡ್ಸ್. ಆಲ್ಮೋಸ್ಟ್ 50% ಆಗುತ್ತೆ. ಇನ್ನು ಕಂಪ್ಲೀಟ್ ಮಾರ್ಚ್ ತಿಂಗಳನ್ನು ತೆಗೆದುಕೊಂಡ್ರೆ ಒಂದು ಎಷ್ಟು ಜನ ನೇಮಕಾತಿ ಆಗಿದ್ದಾರೆ ಎಲ್ಲರ ಒಂದು ಸಂಬಳ ಆಗುವ ಒಂದು ಸಾಧ್ಯತೆಗಳು ಇವೆ ಫ್ರೆಂಡ್ಸ್. ಆಮೇಲೆ ಯಾರ್ಯಾರು KGID ಮಾಡಿಸಿಲ್ಲ, NPS ಮಾಡಿಸಿಲ್ಲ, HRMS ಮಾಡಿಸಿಲ್ಲ ಒಂದು ಪ್ರೊಸೆಸ್ಸು ಅವರಿಗೆ ಆಗುವ ಸಾಧ್ಯತೆಗಳು ಇರೋದಿಲ್ಲ ಫ್ರೆಂಡ್ಸ್. ಓಕೆ, ಅವರೆಲ್ಲ ಒಂದು ಡಾಕ್ಯುಮೆಂಟ್ಸ್ ಇರಬೇಕು, ಎಲ್ಲ ಒಂದು ಕಂಪ್ಲೀಟ್ ಆಗಿರುವಂತಹ ಪ್ರಾಣ ಸಂಖ್ಯೆ ಆಗಿರ್ಬೋದು, ಎಲ್ಲ ಒಂದು ಅಪ್ಡೇಟ್ ಆಗಿರಬೇಕು. ಸೊ ಅವರ ಒಂದು ವೇತನ ಮಾರ್ಚಲ್ಲಿ ಆಗುವ ಎಲ್ಲ ಒಂದು ಸಾಧ್ಯತೆಗಳು 99% ಸಾಧ್ಯತೆಗಳು ಇರೋದರಿಂದ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.